ಇವತ್ತು ವ್ಯಾಲೆಂಟೈನ್ಸ್ ಡೇ, ಸೊ ಏನರ ಸ್ಪೆಷಲ್ ಮಾಡೋಣ ಆ್ಯಂಡ್ ಕ್ವಿಕ್ ಆಗಿರೋ ರೆಸಿಪಿ ಏನಂದ್ರೆ ಕಪ್ ಕೇಕ್ಸ್. 2.5 ಸ್ಕೂಪ್ಸ್ ಗೋಧಿ ಹಿಟ್ಟು ತೊಗೊಂಡೇನಿ. ಅದಕ್ಕೆ 1 ಕಪ್ ಸಕ್ಕರೆ ಹಾಕೇನಿ. 2 ಟೀ ಸ್ಪೂನ್ ಕೋಕೋ ಪೌಡರ್ ಹಾಕೇನಿ. ಫ್ಲೇವರಿಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೇನಿ. ಆಮೇಲೆ 1 ಟೀ ಸ್ಪೂನ್ ಕಾಫಿ ಪೌಡರ್ ಹಾಕೀನಿ. ಸ್ವಲ್ಪ ಆಯಿಲ್ ಹಾಕಬೇಕು. ನಾನು ಆಲಿವ್ ಆಯಿಲ್ ಹಾಕೀನಿ. ಸ್ವಲ್ಪ ಹಾಲು ಹಾಕಬೇಕು. ಬೇಕಿಂಗ್ ಸೋಡಾ ಆ್ಯಂಡ್ ಬೇಕಿಂಗ್ ಪೌಡರ್ ಹಾಕ್ಬೋದು. ನಾನಿಲ್ಲಿ ಇನೋ ಹಾಕೇನಿ 1/2 ಪ್ಯಾಕೆಟ್. ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ. ಬ್ಯಾಟರ್ ಸ್ವಲ್ಪ ಥಿಕ್ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು ಬ್ಯಾಟರ್. ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಹಾಕೀನಿ. ನಾ ಇಡ್ಲಿ ಕುಕ್ಕರ್ನಾಗ ಬೇಕ್ ಮಾಡ್ಲಿಕ್ಕತ್ತೀನಿ. ಸೊ ಸ್ವಲ್ಪ ಪ್ರೀ ಹೀಟಿಗೆ ಇಟ್ಟೀನಿ ಒಂದು 5 ಮಿನಿಟ್ಸ್. ಬ್ಯಾಟರ್ನ ಒಂದು ಕಪ್ ಕೇಕ್ ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬಟರ್ನ ಹಾಫ್ ಅಷ್ಟು ಹಾಕ್ರಿ ಮೌಲ್ಡಿಗೆ. ಆಮೇಲೆ ಒಂದು ಸ್ವಲ್ಪ ಡ್ಯಾಬ್ ಮಾಡಿರಿ, ಬಬಲ್ ಉಳಿಯಂಗಿಲ್ಲ ಅಂದ್ರೆ. ಪ್ರೀ ಹೀಟ್ ಮಾಡಿದ ಇಡ್ಲಿ ಕುಕ್ಕರ್ನಾಗ ಇಟ್ಟೆ. ಜಲ್ದಿ ಬೇಕಾಗ್ತದೆ, ಸೊ ಅರೌಂಡ್ 10 ಮಿನಿಟ್ಸ್ ಅಷ್ಟೇ ಇಡಬೇಕು. ಬೇಕಾಗುತ್ತನ ನಾವು ಸ್ಟ್ರಾಬೆರಿ ಕಟ್ ಮಾಡ್ಕೊಳ್ಳೋಣ ಅಂತ ಹಾರ್ಟ್ ಶೇಪ್ನಾಗ. ಕಪ್ ಕೇಕ್ ಬೇಕಾಗಿದೆ. ಈಗ ಕಪ್ ಕೇಕ್ ಟಾಪಿಂಗಿಗೆ ನಾವು ಒಂದು ಸ್ವಲ್ಪ ಕಾಫಿ ಕ್ರೀಮ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ 2 ಸ್ಪೂನ್ಸ್ ಕಾಫಿ ಪೌಡರ್ ಹಾಕೋಬೇಕು. 2 ಸ್ಪೂನ್ ಶುಗರ್ ಹಾಕೋಬೇಕು. ಸ್ವಲ್ಪ ನೀರು ಹಾಕೋಬೇಕು. ಹೀಟ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬರ್ತದೆ. ಅದಕ್ಕೆ ಕಪ್ ಕೇಕ್ ಮೇಲೆ ಡೆಕೋರೇಟ್ ಮಾಡೋಣ ಅಂತ ಹಾಕಿ. ಸ್ವಲ್ಪ ಚಾಕ್ಲೇಟ್ನೂ ಹಾಕೀನಿ. ಆಮೇಲೆ ಹಾರ್ಟ್ ಶೇಪ್ ಕಟ್ ಮಾಡಿದ ಸ್ಟ್ರಾಬೆರಿ ಇಡ್ತೀನಿ. ನಮ್ಮ ಕಪ್ ಕೇಕ್ಸ್ ರೆಡಿ. ಇದ್ರ ಜೊತೆ ರೂಬಿ ಮಿಂಟ್ ಸೋಡಾ ಮಾಡೋಣ ಅಂತ. ಇದಕ್ಕೆ ಒಂದು ಪೊಮೊಗ್ರಾನೇಟ್ ತೊಗೋತೀನಿ. ಸೀಡ್ಸ್ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೋತೇನಂತೆ. ಮಿಕ್ಸಿ ಮಾಡಿ ಜ್ಯೂಸ್ನ ಒಂದು ಗ್ಲಾಸಿಗೆ ತಕ್ಕೋತೀನಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಪ್ಲೇಟ್ನ ಹಾಕ್ಕೊಂಡು ಗ್ಲಾಸ್ನ ಅದ್ರ ಮೇಲೆ ರೋಲ್ ಮಾಡ್ತೀನಿ. ಇದಕ್ಕೊಂದು ಕ್ಯಾನ್ ಸೋಡಾ ಹಾಕ್ತೀನಿ. ಕಟ್ ಮಾಡಿದ ಲೆಮನ್ ಮತ್ತು ಮಿಂಟ್ ಲೀವ್ಸ್ ಹಾಕ್ತೀನಿ. ನಮ್ಮ ರಿಫ್ರೆಶಿಂಗ್ ರೂಬಿ ಮಿಂಟ್ ಸೋಡಾ ರೆಡಿ. ನೀವು ಇದನ್ನು ಟ್ರೈ ಮಾಡಿ ಹೇಳ್ರಿ ಹೆಂಗಾಗಿದೆ ಅಂತ ಹೇಳಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.